ದೀಪಾವಳಿ ಇನ್ನು ರೆಡಿ ಆಗಿಲ್ವೇನೋ ನೀನು? ನಮ್ಮನೇಲಿ ಹೆಣ್ಮಕ್ಳೇ ಫಾಸ್ಟ್, ಗಂಡಸ್ರೇ ಲೇಟು. ಏ ಗಿರಿ, ನಾನು ಗಂಡಸೆ ನೋಡು ಫಾಸ್ಟ್ ರೆಡಿ ಆಗಿದ್ದೀನಿ. ಯೋರಿ ತಮಾಷೆ ಮಾಡಿದ್ ಸಾಕು. ಈಗೇನು ನೀವು ಪೂಜೆ ಶುರು ಮಾಡಲ್ವಾ? ಹೇ, ಅಪ್ಪ ಕಾಶಿ ಮಾರ್ಕೆಟ್ಗೆ ಹೋಗಿಲ್ವಾ ಹೂ ತರಕ್ಕೆ? ಅವ್ರು ಬರ್ಲಿರು. ನಮ್ಮ ಮನೆಯವ್ರ ಜೊತೆ ಹೋಗಿದ್ದಾರೆ ಅಂದ್ರೆ ರೋಡಲ್ಲಿ ಸಿಕ್ಸಿಕ್ದ ಜೊತೆ ಮಾತಾಡ್ಕೊಂಡ್ ಬರೋದ್ರೊಳಗೆ ಟೈಮ್ ಆಗುತ್ತೆ ಬಾಬಾ. ಆಗತ್ತಾ? ಮನೆಯವ್ರನ್ನ ಬಿಟ್ಟು ಪೂಜೆ ಮಾಡಕ್ಕಾಗತ್ತಾ? ನೀನು ಒಳ್ಳೆ. ಅಯ್ಯೋ ರೀ, ಅವಳು ಹಾಗಲ್ಲ ಹೇಳಿದ್ದು. ನಾವು ಪೂಜೆ ಶುರು ಮಾಡೋಣ, ಅಷ್ಟೊತ್ತಿಗೆ ಅವ್ರು ಬರ್ತಾರೆ ಅಂತ. ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರೇನೆ ಮನೆಗೆ ಒಳ್ಳೇದಾಗೋದು ಅಂತ ಅರ್ಚಕರು ಹೇಳಿದ್ದಾರೆ. ಗಿರಿ, ಎಲ್ಲರೂ ದೀಪಾವಳಿ ಹಬ್ಬದ ದಿವಸ ಸಹಜವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆದ್ರೆ ನಾವಿವತ್ತು ವಿಶೇಷವಾದ ರೀತಿಯಲ್ಲಿ ಪೂಜೆ ಮಾಡೋಣ. ಅಂದ್ರೆ ಲಕ್ಷ್ಮೀ ಪೂಜೆ ಜೊತೆಗೆ ವಿಶೇಷವಾದ ಅತಿಥಿಗಳನ್ನ ಕರೆದು ಅವ್ರಿಗೆ ಗೌರವಪೂರ್ವಕವಾಗಿ ಸತ್ಕಾರ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸತ್ಕಾರ ಮಾಡೋಷ್ಟು ವಿಶೇಷವಾದ ಅತಿಥಿಗಳ? ಯಾರೇ ಅದು? ನೀವ್ ಹೇಳ್ತಾ ಇರೋದ್ ಕೇಳ್ತಾ ಇದ್ರೆ ಸಾಕ್ಷಾತ್ ಭಗವಂತನೇ ಮನೆಗ್ ಬರ್ತಾನೇನೋ ಅನ್ನೋ ಹಾಗಿದೆ. ಹಾಗೆ ಅನ್ಕೋ. ಬಾವಾ, ಇಷ್ಟ ದಿನ ಒಬ್ಬೊಬ್ರೇ ಮಾತಾಡ್ತಿದ್ರಿ, ಈಗ ನೋಡಿದ್ರೆ ಅತಿಥಿಗಳು ಸತ್ಕಾರ ಅದು ಇದು ಅಂತ ಹೇಳ್ತಿದ್ದೀರಾ. ಏನಿದು ಹೊಸ ಕತೆ? ಹೊಸ ಕತೆ ಏನು ಅಲ್ಲ, ಇದು ಹಳೆ ಕಥೆನೆ. ಆದ್ರೆ ಈ ಕತೆಗೆ ಯಾರು ಪ್ರಾಮುಖ್ಯತೆ ಕೊಡಲ್ಲ, ನಾನು ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಅಷ್ಟೇ. ರೀ, ಏನ್ರಿ ಇದು ವಿಚಿತ್ರವಾಗಿ ಮಾತಾಡ್ತಿದ್ದೀರಲ್ಲ? ಹೋಗ್ಲಿ, ಯಾರು ಅಂತನಾದ್ರೂ ಹೇಳ್ರಿ. ಗಿರಿ, ನೀವು ಪೂಜೆಗೆ ರೆಡಿ ಮಾಡ್ಕೊಳ್ಳಿ. ಅವ್ರು ಬಂದಾಗ ನಿಮ್ಗೆ ಗೊತ್ತಾಗತ್ತೆ. ಅವ್ರೇನ್ ಹೊಸಬ್ರಲ್ಲ, ನೀನು ಅವ್ರನ್ನ ನೋಡಿದ್ಯಾ. ಲೇ ಕಾಶಿ, ಯಾವಾಗ ನೋಡಿದ್ರು ನೀನ್ ನಮ್ಮನೇಲೆ ಇರ್ತೀಯ, ಅದ್ ಬಿಟ್ರೆ ನಿಮ್ಮನೇಲೆ ಇರ್ತೀಯ. ನೀನು ಸ್ಟೇಷನ್ ಹೋಗಿ ಡ್ಯೂಟಿ ಮಾಡಿದ್ದೆ ಗೊತ್ತಾಗ್ಲಿಲ್ವಲ್ಲ ಯಜಮಾನ್ರೆ? ನಾನು ಹೇಗಳು ನಿಮ್ಮನೇಲಿ ಇರ್ತೆ, ಅದು ಬಿಟ್ರೆ ನಮ್ಮನೇಲಿ ಇರ್ತೆ. ಉಳಿದ ಟೈಮಲ್ಲಿ ಸ್ಟೇಷನ್ ಅಲ್ಲೇ ಇಪ್ಪುದು ನಾನು. ಯಾವಾಗ ಉತ್ತರನ ಜೇಬ್ನಲ್ಲಿ ರೆಡಿ ಮಾಡಿಕೊಂಡಿರ್ತಿಯಲ್ಲೋ. ಯಜಮಾನ್ರೆ, ನೀವು ಹಿಂಗ್ ಕೇಳ್ತೀರಿ ಅಂದ್ರಲ್ಲಿ ನಂಗೆ ಕರೆಕ್ಟ್ ಗೊತ್ತಿತ್ತು. ಅದಕ್ಕೆ ಜೇಬಲ್ಲಲ್ಲ, ನಾಲ್ಗೆ ತುದಿಲೇ ಇಟ್ಕೊಂಡಿರ್ತೆ. ನಿನ್ನ ಜನ್ಮ ಕೊಟ್ಟ ತಾಯಿ ಧನ್ಯ. ಯಜಮಾನ್ರೆ, ನನ್ನಮ್ಮ ಧನ್ಯ, ನನ್ನ ಅಪ್ಪನೇ ಮೆಣಸಿನಕಾಯಿ. ಅದಕ್ಕೆ ಬಹಳ ಕಷ್ಟಪಟ್ಟು ಈ ಮಸಾಲೆಗೆ ಜನ್ಮ ಕೊಟ್ಟಿದ್ದಾಳೆ. ಇದು ಪಂಚ ಅಂದ್ರೆ. ಯಾಕೋ, ಏನಾಯ್ತು ಯಜಮಾನ್ರೆ? ಅಲ್ಕಾಣಿ ಬರ್ರೆ, ಅದು ಅಟಂ ಬಾಂಬು. ಅಣ್ಣ, ನೊಣ ಬರುತ್ತಲ್ಲ, ಏನ್ ಮಾಡೋದು? ನೀ ಏನು ಮಾಡ್ಬೇಡ್ಲಿ, ಆಲ್ರೆಡಿ ಎಲ್ಲರೂ ಕಸ ಮಾಡಿ ಹೋಗ್ಯಾರ. ಅಣ್ಣ, ಕಷ್ಟ ಇದ್ರೆ ನೊಣ ಬರುತ್ತೆ. ನಾವು ಕಸ್ಟಮರ್ ಇದ್ರು ನೊಣ ಹೊಡ್ಕೊಂಡು ಕೂತ್ಕೊಂಡ್ರಿ ಏನ್ ಮಾಡೋದಣ್ಣ? ನೋಡ್ಲಿ ಪಿಂಗಾಣಿ, ಬೆಂಗಳೂರಾಗಿರೋ ನೊಣಗಳು ಬಹಳ ಸೋಂಬೇರಿ ಅದಾವ. ಅವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾರ್ಕೊಂಡು ಹೋಗಾಗಿಲ್ಲ. ಕಾರು, ಬೈಕು, ಹೆಲ್ಮೆಟು ಇದ್ರ ಮೇಲೆ ಕೂತ್ಕೊಂಡು ಹೋಗ್ತಾವ. ಅಂತ ಸೋಂಬೇರಿ ನೊಣಗಳು ಇಂಥ ದೊಡ್ಡ ಸಿಟಿ ಒಳಗ ಶಂಕರಪುರನ ಹುಡ್ಕೊಂಡು ಇಲ್ಲಿ ಬಂದು ಕೂರ್ತಾವಲ್ಲೇ. ಸುಮ್ಮನೆ ಕೆಲಸ ಮಾಡೋ. ಅದು ಸರಿನೇ, ಕಸ ಹಿಂಗೆ ಇರ್ಲಿ. ಆ ಶಿವಪ್ಪಣ್ಣ ಅವ್ರ ಮನೆ ಹತ್ರ ನಮ್ಮ ಅಂಗಡಿ ಇದ್ರು ನಮ್ ಸಪೋರ್ಟ್ ಮಾಡಿದೆ, ಅವ್ರು ಯಾರಿಗೋ ಸಪೋರ್ಟ್ ಮಾಡ್ತಾರಲ್ಲ, ಅದಕ್ಕೆ ಅಣ್ಣ ಈ ಕಸ ಹಿಂಗೆ ಇರ್ಲಿ. ಇಲ್ಲೇ ಕಸ ಬಿದ್ದು ಕೊಳತ ನಾರ್ಲಿ. ಆಮೇಲೆ ಕಾರ್ಪೊರೇಷನ್ ದವ್ರು ಬರ್ತಾರಲ್ಲ, ಅವ್ರಿಗೆ ಹೇಳೋನು ನೀವು ಕಸ ತಗೊಂಡೋಗಿಲ್ಲ, ನಾವೇನ್ ಮಾಡಿರತ್ತ. ಆಮೇಲೆ ಅವ್ರಿಬ್ರು ಸಸ್ಪೆಂಡ್ ಆಗ್ತಾರ. ಅಲ್ಲೇ ಊರಾಗ 12 ಎಕರೆ ಸಾವುಕಾರ ನಾನು. ನನಗೆ ಇವರು ಜುಜುಬಿ ಕಸದವ್ರ ಹತ್ರ ಕ್ಷಮೆ ಕೇಳಂತಾರಲ್ಲ, ಆಗಂಗಿಲ್ಲ. 2 ಬನ್ನು ಟೀ ಕುಡಿ ಸರ್. ಅದು ಕಸಾರೆ. ಆ ಕಸ ತುಂಬೋ ಮಂದಿ ಬಾಳ್ ಬೇಜವಾಬ್ದಾರಿ ಇದಾರ್ರಿ. ಕಸನ ತುಂಬ್ಕೊಂಡು ಹೋಗಿಲ್ಲ. ನೀವೇನ್ ತಲೆ ಕೆಡ್ಸೋಬೇಡ್ರಿ, ಆರಾಮ್ ಚಾ ಕುಡ್ರಿ. ಬಣ್ಣು ಬಾಳ್ ಫ್ರೆಶ್ ಐತಿ, ತಿನ್ರಪ್ಪ. ಸರ್, ಡಸ್ಟ್ಬಿನ್ ಎಲ್ಲಿದೆ? ಡಸ್ಟ್ಬಿನ್ ಇಲ್ರಿ, ಅಲ್ಲಿ ಕಸ ಐತ್ಲಾ, ಅದ್ರಾಗ ಹಾಕ್ರಿ. ಅಯ್ಯೋ, ಅಲ್ಲಯ್ಯ, ಇವ್ರಿಗೆ ಅರ್ಥನೇ ಆಗೋದಿಲ್ವಲ್ಲ. ವಯಸ್ಸಾದವ್ರು ಇರ್ತಾರೆ, ಗರ್ಭಿಣಿ ಹೆಂಗಸಿರ್ತಾರೆ, ಹಾರ್ಟ್ ಪೇಷಂಟ್ ಇರ್ತಾರೆ. ಇಂಥ ಜಾಗದಲ್ಲಿ ಇಂಥ ದೊಡ್ಡ ಪಟಾಕಿ. ಮೊದಲೇ ಪಟಾಕಿ ಇದ್ರೆ ಭಯ. ಪುಣ್ಯಕ್ಕೆ ಪೊಲೀಸ್ ಜೊತೆಲಿದ್ದಾನೆ. ಲೇ, ನೀನೇ ನನ್ನ ಕಾಪಾಡು. ಅಯ್ಯೋ ಯಜಮಾನ್ರೆ, ನಾನು ಟೈಮ್ ಬಾಂಬು, ನೆಲ ಬಾಂಬು, ನ್ಯೂಕ್ಲಿಯರ್ ಬಾಂಬಿಗೂ ಹೆದರುದಿಲ್ಲ. ಆದ್ರೆ ಈ ಅಟ್ಟಂ ಬಾಂಬು ಲಕ್ಷ್ಮಿ ಪಟಾಕಿ ಇತ್ತಲ್ಲ, ಅದಂದ್ರೆ ನಂಗೆ ಭಯಂಕರ ಹೆದರಿಕೆ ಮರ್ರೆ. ನೀವೇ ನನ್ನನ್ನು ಕಾಪಾಡಿ ಮರ್ರೆ. ಯಾವ ಸೀಮೆ ಪೊಲೀಸ ನೀನು? ಅಯೋಗ್ಯ.
ಲೇ ಕಂದ ಪಟಾಕಿ ಯಾವಾಗ ಸಿಡಿಯತ್ತೋ ಹೆಕ್ಕತ್ತಿ ಮನೆ ಮಾತಾಡ. ಯಜಮಾನ್ರೆ ನಾನು ಹೇಳಿ ಹೆದರ್ಕಂತೆ ಒಪ್ಕಂತೆ, ಅರೆ ನೀವು ಹೆದರ್ಕೊಂಡ್ರೆ ಹೌದಲ್ದ? ನನಗೆ ನಿನ್ನಷ್ಟು ಹೆದರಿಕೆ ಇಲ್ಲ. ಯಾಕೆ ಅಂತಂದ್ರೆ ನನಗೆ ಕಣ್ಣು ಕಿವಿ ಎರಡು ಮುಂದ. ಸುಮ್ಮನೆ ಆಕ್ಟ್ ಮಾಡಿದೆ. ಸುಮ್ಮನೆ ಬಾ ಮೆಚ್ಕೊಂಡು ಬಾ. ನಡಿಯಪ್ಪ. ಸ್ಕಂದ, ಹಬ್ಬದ ದಿನನು ಮುಖ ಗಂಟಾಕೊಂಡು ಕೂತಿದ್ಯಲ್ಲೋ, ಏನು ನಿನ್ ಕತೆ? ಅಮ್ಮ, ನನಗೆ ಪಟಾಕಿ ಬೇಕು. ಬೇರೆಯವ್ರ ಮನೆ ಮುಂದೆ ಎಲ್ಲ ಪಟಾಕಿ ಹೊಡೆದಿರೋ ಪೇಪರ್ಗಳು ಇಷ್ಟು ಬಿದ್ದಿದೆ, ಆದ್ರೆ ನಮ್ಮನೆ ಮುಂದೆ ಒಂದೇ ಒಂದು ಪೇಪರು ಬಿದ್ದಿಲ್ವಲ್ಲಮ್ಮ. ನಾಳೆ ಅದನ್ನ ನಮ್ಮ ಫ್ರೆಂಡ್ಸ್ ಎಲ್ಲ ನೋಡಿ, ಏನೋ ಸ್ಕಂದ ನಿಮ್ಮ ಮನೇಲಿ ಪಟಾಕಿ ತರಲೇ ಇಲ್ವಾ ಅಂತ ಕೇಳಿದ್ರೆ ನಂಗೆ ಅವಮಾನ ಆಗಲ್ವಾ? ಏನೋ ಅವಮಾನ ನಿನ್ಗೆ? ನಿನ್ ವಯಸ್ಸಲ್ಲಿದ್ದಾಗ ನಂಗೆ ಪಟಾಕಿ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ, ತಿಳ್ಕೊ. ಆದ್ರೆ ನನಗ್ ಗೊತ್ತಲ್ಲ, ಅದಕ್ಕೆ ತಾನೇ ನಾನು ಕೇಳ್ತಿರೋದು. ನಂಗೆ ಪಟಾಕಿ ಬೇಕೇ ಬೇಕಷ್ಟೇ. ಸ್ಕಂದ, ಅಮ್ಮನ ಹತ್ರ ಊಟ ಕೇಳಬೇಕು, ಮೇಷ್ಟ್ರ ಹತ್ರ ಪಾಠ ಕೇಳಬೇಕು, ತಾತನ ಹತ್ರ ಚಟಾಕಿ ಕೇಳಬೇಕು, ಅಪ್ಪನ ಹತ್ರ ಪಟಾಕಿ ಕೇಳಬೇಕು. ಸೊ ಆಸ್ಕ್ ಮೀ. ಅಂದ್ರೆ ನೀನು ಪಟಾಕಿ ತಂದಿದ್ಯಾಪ್ಪ? ಲೇ, ಏನೋ ನೀನು ನಮ್ ಡೀಲಿಂಗ್ ರಾಜ್ ತರ ನನ್ನನ್ನು ಅನುಮಾನದಿಂದ ನೋಡ್ತಾ ಇದೆಯಲ್ಲೋ? ಇಲ್ಲಪ್ಪ, ಯಾವಾಗ್ಲೂ ಹೇಳ್ತಿದ್ಯಲ್ಲ ಅದ್ ನೆನ್ಪಾಯ್ತು. ಯಾವ್ದೋ ಎತ್ತಿದ್ರೆ ಗದೆ, ಇಳಿಸಿದ್ರೆ ಒದೆ, ಅಮ್ಮಂಗ್ ಮಾತ್ ಕೊಟ್ಟೆ ಅಂತ ಸುಮ್ನಾದೆ ಅಂತ ಹೇಳ್ತಾರಲ್ಲ ಅದಲ್ಲ ಅಕ್ಕ. ಶಟ್ ಅಪ್ ಯು ನಾನ್ಸೆನ್ಸ್ ಆಫ್ ದ ಸನ್ ಆಫ್ ಶಿವಪ್ರಸಾದ್ ಅಂತ ಇರ್ತಾರಲ್ಲೋ, ಅದಾ? ಅದು ಅಲ್ಲ ಅಮ್ಮ. ಪಟಾಕಿ ಸುಡೋದು ಒಂದೇ, ದುಡ್ಡು ಸುಡೋದು ಒಂದೇ. 1000 ರೂಪಾಯಿ ದುಡ್ಡು ಕೊಟ್ಟು ಪಟಾಕಿ ತಂದು ಸುಡ್ತೀವಿ. ಅದೇ 1000 ರೂಪಾಯಿ ನೋಟ್ನ ಸುಡು ಅಂತ ಕೊಟ್ರೆ ಸುಡಕ್ ಮನ್ಸ್ ಬರುತ್ತಾ ಅಂತ ಕೇಳ್ತಿದ್ಯಲ್ಲ, ಅದಕ್ಕೆ ಸ್ವಲ್ಪ ಡೌಟ್ ಆಯ್ತು, ಜೊತೆಗೆ ಸರ್ಪ್ರೈಸ್ ಕೂಡ ಆಯ್ತು. ಕಂದ, ಹಿಂದೆ ನಮ್ಮ ಹಿರೀಕರು ಡೈನಾಸರ್ಗಳಂತ ದೊಡ್ಡ ದೊಡ್ಡ ಪ್ರಾಣಿಗಳಿಗೆ ಹೆದರ್ಕೋತಾ ಇದ್ರು. ಬರ್ತಾ ಬರ್ತಾ ಪ್ರಾಣಿ ಸೈಜ್ ಕಮ್ಮಿ ಆಯ್ತು, ಭಯದ ಸೈಜ್ ಕೂಡ ಕಮ್ಮಿ ಆಯ್ತು. ಈಗ ನಾವು ಪಲ್ಲಿ ಹಲ್ಲಿಗೆ ಹೆದರ್ಕೋತಾ ಇದೀವಿ. ಯಾಕೆಂದ್ರೆ ಬದಲಾವಣೆ ಜಗದ ನಿಯಮ. ಹಾಗಾಗಿ ನಿಮ್ಮಪ್ಪ ಕೂಡ ಬದಲಾಗಿದ್ದಾನೆ. ಬದಲಾಗ್ಬಿಟ್ರಾ? ಅಯ್ಯೋ, ಇನ್ನು ಏನೇನ್ ಕಾದಿದ್ಯೋ ದೇವ್ರೆ ದೇವ್ರೆ. ಗಿರಿ, ಬದಲಾಗಿದೆ ಅಂತ ಹೇಳಿದ್ದು ನಿನ್ನ ಗಂಡನೇ ಬದಲಾಗಿದ್ದಾನೆ ಅಂತ ಅಲ್ಲ, ನನಗೆ ಪಟಾಕಿ ಮೇಲಿದ್ದ ಅಭಿಪ್ರಾಯ ಬದಲಾಗಿದೆ ಅಂತ. ಅಪ್ಪ, ಇಷ್ಟು ದಿನ ಪಟಾಕಿ ಹೊಡೆದ್ರೆ ಏರ್ ಪೊಲ್ಯೂಷನ್ ಆಗತ್ತೆ, ನಾಯ್ಸ್ ಪೊಲ್ಯೂಷನ್ ಆಗತ್ತೆ, ನೇಚರ್ ಹಾಳಾಗತ್ತೆ ಅಂತೆಲ್ಲ ಹೇಳ್ತಿದ್ದೆ. ಈಗ ನೋಡಿದ್ರೆ ಒಪಿನಿಯನ್ ಚೇಂಜ್ ಆಗಿದೆ, ಪಟಾಕಿ ಹೊಡೆಯೋಣ ಅಂತಿದ್ಯಾ? ಪ್ರಣಿ, ಪಟಾಕಿಯಿಂದ ಮಾತ್ರ ನಮ್ಮ ಪ್ರಕೃತಿ ಹಾಳಾಗುತ್ತೆ ಅಂದ್ರೆ ನಾನು ಪಟಾಕಿನ ಮುಟ್ಟೋದು ಇಲ್ಲ. ಆದ್ರೆ ಪ್ರಕೃತಿ ಹಾಳಾಗ್ತಾ ಇರೋದು ವಾಹನಗಳು, ಕಾರ್ಖಾನೆಗಳು, ರಾಸಾಯನಿಕ ವಸ್ತುಗಳು, ವೇಗವಾಗಿ ಬೆಳೀತಾ ಇರೋ ತಂತ್ರಜ್ಞಾನದಿಂದ. ಇದರಲ್ಲಿ ಪಟಾಕಿಯ ಪಾತ್ರ ಕೊಸರಷ್ಟು ಇಲ್ಲ. ಈ ಕಸದ ರಾಶಿಯ ವಾಸನೆ ತಡೆಯಕ್ಕಾಗ್ತಿಲ್ಲ ಮಂಜುನಾಥ. ಲೇ ಪಿಂಗಾಣಿ, ಬೋರ್ಡ್ ಇಟ್ಟು ಬಂದಿನಿ, ಇನ್ಯಾರು ಬರಾಗಿಲ್ಲ, ನೀನು ತಲೆ ಕೆಡಿಸ್ಕೋಬೇಡ. ಲೇ ಮಂಜ, ಕಸ ಹಾಕ್ಬೇಡ ಅಂತ ಬೋರ್ಡ್ ಇಟ್ಟು ಮತ್ತೆ ಕಸ ಹಾಕ್ತಿಯಲ್ಲ. ಲೇ, ಕಸವನ್ನು ಕಸದ ತೊಟ್ಟಿಲಿ ಹಾಕದ ಮತ್ತೆ ಮಾರಿ ನಿನ್ನ ಮಂಡೇಲಿ ಹಾಕು. ಲೇ ಯವ, ನಮ್ಮ ಬೇಕ್ರಿನ ಕಸ ತೊಟ್ಟಿ ಮಾಡಿಬಿಟ್ಟಲ್ಲೇ. ಅಯ್ಯೋ, ಗತ್ತು ತೋರ್ಸಕ್ ಹೋಗಿ ಈ ನಾತ ಕುಡಿಯೋ ಪರಿಸ್ಥಿತಿ ಬಂದ್ಬಿಡ್ತು. ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಅನ್ಕೊಂಡಿದ್ವಿ, ಆದ್ರೆ ಈ ಕಸದ ರಾಶಿ ನೋಡಿ ಯಾವ ಕಸ್ಟಮರು ಬರ್ತಾ ಇಲ್ಲ. ಬಂದ ಕಸ್ಟಮರ್ ಎಲ್ಲ ಕಸ ಹಾಕಿ ಹೋಗ್ತಿದ್ದಾರೆ. ಈಗ ಗೊತ್ತಾಯ್ತಾ ಪೌರ ಕಾರ್ಮಿಕರ ಬೆಲೆ ಏನು ಅಂತ? ಹಂಗೇನಿಲ್ರಿ ಜರ, ಮಾತು ಇಲ್ಲ ಅಂದಳಿ ಹೇಳ್ತಿತ್ತು ನಿಜ, ಆದ್ರೆ ಮೂಗು ಹೌದಂದಳಿ ಹೇಳ್ತಿತ್ತು. ಅಲ್ಲ, ಬೆಳಗಿಂದ ಸಂಜೆವರೆಗೂ ಇಲ್ಲೇ ಎಷ್ಟು ಕಸ ಬಿದ್ದಿರ್ಬೇಕಾರೆ ಇನ್ನು ಬೆಂಗಳೂರಿನಲ್ಲಿ ಎಷ್ಟು ಕಸ ಬಿದ್ದಿರ್ಬೇಕು? ಇಷ್ಟ ಬಿದ್ದಿರ್ತೈತ್ರಿ. ಇಡೀ ರಾಜ್ಯದಲ್ಲಿ ಅದೆಷ್ಟು ಕಸ ತುಂಬಿರಬಹುದು? ಪೌರ ಕಾರ್ಮಿಕರು ದಿನ ನಿಮ್ಮ ಮನೆಗೆ ಬಂದು ನಿಮ್ಮನ್ನ ಮನೆಯಿಂದ ಹೊರಗೆ ಕರೆದು ಕಸ ಕೊಡಿ ಕಸ ಕೊಡಿದ್ದ ಕೇಳಿ ಕಸ ತಗೊಂಡು ಹೋಗ್ತಾರೆ. ಅಷ್ಟೇ ಅಲ್ಲ ಯಜಮಾನ್ರೆ, ಹಸಿ ಕಸ ಒಣ ಕಸ ಬೇರೆ ಮಾಡಿ ಅಂದಲ್ಲಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬಡ್ಕೊಂಡು ಸಾಯ್ತು. 6 ಜನ ಬೇರೆ ಮಾಡಿ ಕೊಡುವುದೇ ಇಲ್ಲ ಅಲ್ವಾ? ಅಂಥದ್ರಲ್ಲಿ ಕಸನ ಬೇರೆ ಬೇರೆ ಮಾಡಿ ನಮ್ಮ ಪರಿಸರವನ್ನು ಸ್ವಚ್ಛವಾಗಿಟ್ಟು ನಮ್ಮ ಆರೋಗ್ಯ ಕಾರಣವಾಗಿರುವ ಆ ಪೌರ ಕಾರ್ಮಿಕರನ್ನು ತಾತ್ಸಾರ ಮಾಡಿದ್ದು ಸರಿನಾ? ಈ ಕಸದಲ್ಲಿ ಒಂದು 5 ನಿಮಿಷ ನೀವಿರಕ್ಕಾಗಲ್ಲ. ಅಂಥದ್ರಲ್ಲಿ ಅವರ ಜೀವನ ಪರ್ಯಂತ ಇದೇ ಕೆಲಸ ಮಾಡಿಕೊಂಡು
ನಮಗೋಸ್ಕರ ದುಡಿತಿದ್ದಾರೆ ಅಂದಮೇಲೆ ನಾವಲ್ಲಪ್ಪ, ನಾವಲ್ಲ, ಅವರು ಕಣೆಯ ದೊಡ್ಡವರು. ಹೌದು ಯಜಮಾನ್ರೆ, ನಮ್ಮ ಮನೆ ಅಡುಗೆ ಕೋಣೆ ಸಿಂಕಿ ಕೈ ಹಾಕಿ ಕರ್ಬೇವು ಹಸಿಮೆಣಸು ಹೆಕ್ಕಕ್ಕೆ ನಾವು ಹಿಂದೆ ಮುಂದೆ ಕಾಣ್ತದೆ. ಹೌದಪ್ಪ. ಅಂಥದ್ರಲ್ಲಿ ಅವ್ರು ನಮ್ಮ ಮನೆಗೆ ಬಂದು ಕಸನ ಕೈಯಾರೆ ಎತ್ಕೊಂಡು ಹೋತ್ರಲ್ಲ, ನೀವು ಹೇಳ್ದಂಗೆ ಅವರೇ ದೊಡ್ಡವರು, ನಾವು ಸಣ್ಣವರು. ಯಾರಿಗೇನು ಹೇಳಿ ಏನು ಪ್ರಯೋಜನ ಯಜಮಾನ್ರೆ? ಎಲ್ಲ ಆ ಭಗವಂತನೇ ಬುದ್ಧಿ ಕೊಡ್ಕ. ಬನ್ನಿ ಯಜಮಾನ್ರೆ, ಪೂಜೆಗೆ ಲೇಟ್ ಆಯ್ತು. ಬನ್ನಿ ಬನ್ನಿ. ಹಾಂ ಬಾ. ದೀಪಾವಳಿ ಬಂದ್ಬಿಟ್ರೆ ಸಾಕು, ಪಟಾಕಿ ಹಚ್ಚಬೇಡಿ ಅಂತೆಲ್ಲ ಹೇಳ್ತಾರೆ. ಅದೇ ಒಬ್ಬ ರಾಜಕಾರಣಿ ಎಲೆಕ್ಷನ್ ಅಲ್ಲಿ ಗೆದ್ದಾಗ್ಲೋ, ಒಬ್ಬ ಪುಂಡ ಜೈಲಿಂದ ಬಿಡುಗಡೆ ಆದಾಗ್ಲೋ ಪಟಾಕಿ ಹೊಡಿತಾರಲ್ಲ, ಈ ಮಾತನ್ನ ಅವಾಗ ಯಾಕೆ ಹೇಳೋದಿಲ್ಲ? ಅದಕ್ಕೆ ನನ್ನ ಅಭಿಪ್ರಾಯ ಬದಲಾಯಿಸ್ಕೊಂಡಿದ್ದೀನಿ. ಪಟಾಕಿ ಹೊಡೆಯೋದು ಸರಿ ತಪ್ಪು ಅನ್ನೋ ಚರ್ಚೆಗಿಂತ ನಾವು ಪಟಾಕಿನ ಎಷ್ಟು ಜವಾಬ್ದಾರಿಯುತವಾಗಿ ಹೊಡಿತೀವಿ ಅನ್ನೋದು ಮುಖ್ಯ ಆಗುತ್ತೆ. ಮಕ್ಕಳು, ಹಿರಿಯರು, ಗರ್ಭಿಣಿಯರು, ಪ್ರಾಣಿಗಳು, ಒಟ್ನಲ್ಲಿ ಆದಷ್ಟು ಯಾರಿಗೂ ತೊಂದರೆ ಆಗದಿರೋ ರೀತಿ ನಾವು ಪಟಾಕಿನ ಹೊಡಿಬೇಕು. ಅದು ಎಂಥ ಪಟಾಕಿಗಳು, ಎದೆ ನಡುಗಿಸುವಂತ ಬಾಂಬ್ಗಳಲ್ಲ. ಇಲ್ಲಿ ಹಚ್ಚಿದ್ರೆ ಜೋರಾಗಿ ಸೌಂಡ್ ಮಾಡ್ಕೊಂಡು ಹೋಗಿ ಇನ್ನೆಲ್ಲೋ ಹೊಡಿಯುತ್ತಲ್ಲ, ಆ ಪಟಾಕಿಗಳಲ್ಲ. ದೀಪಾವಳಿ ಬೆಳಕಿನ ಹಬ್ಬ, ಬೆಳಕನ್ನ ಕೊಡೋ ಹೂವಿನ ಕುಂಡ, ಸುರುಸುರು ಬತ್ತಿ, ಭೂಚಕ್ರ, ಇಂತಹ ಪಟಾಕಿಗಳನ್ನ ಹಚ್ಚಿ ಹಬ್ಬನ ಸಂಭ್ರಮಿಸಬೇಕು. ಓಕೆ? ಇಸ್ ಇಟ್ ಓಕೆ ಮೈ ಸನ್? ಓಕೆ ಅಪ್ಪ. ಮೈ ಮಮ್ಮಿ ಇಸ್ ದ ಬೆಸ್ಟ್, ಮೈ ಡ್ಯಾಡಿ ಇಸ್ ಮೈ ಹೀರೋ. ಆದ್ರೆ ಮೊದಲು ಪಟಾಕಿ ಕೊಡು. ಕೆಲಸ ಆಗ್ಬೇಕಾದ್ರೆ ನೋಡು ಎಷ್ಟು ಚೆನ್ನಾಗಿ ನೈಸ್ ಮಾಡ್ತೀಯ. ಎಲ್ಲ ನಿಮ್ಮ ಅಮ್ಮನ ಥರಾನೇ. ಏನಂದ್ರಿ? ಎಲ್ಲ ನಿಮ್ಮ ಅಮ್ಮನ ಥರ ಅಂತ ಹೇಳ್ದೆ. ಆಹಾ, ನಿಮ್ ಬುದ್ಧಿನೇ ಇವನಿಗೆ ಬಂದಿರೋದು. ಏನ್ ನನ್ ಬುದ್ಧಿ ಬಂದಿರೋದು? ನಿನ್ ಬುದ್ಧಿನೇ ಬಂದಿರೋದು. ಅಪ್ಪ, ಇಬ್ರು ಸುಮ್ಮನಿರಿ. ನೀವಿಬ್ರು ಒಂದೇ ತರಾನೆ. ನೀನ್ ಅಮ್ಮನ ಮೇಲೆ ಹೇಳು, ಅಮ್ಮ ನಿನ್ ಮೇಲೆ ಹೇಳಿ. ಕರೆಕ್ಟಾಗಿ ಹೇಳ್ದೆ ಕಣೆ ಪಣಿ. ನಿನ್ನ ಸೇರ್ಸಮ್ಮ ಹೇಳಿದ್ದು. ಓಕೆ ಓಕೆ, ಲೆಟ್ಸ್ ಕಮ್ ಟು ಅನ್ ಅಗ್ರಿಮೆಂಟ್. ನನ್ನ ಮಕ್ಕಳಿಗೋಸ್ಕರ ನಾನು ಹೊಸೂರ್ಗೋಗಿ ಪಟಾಕಿ ತಂದಿದ್ದೀನಿ. ಯಾಕೆ ಇಲ್ಲಿ ಸಿಗ್ತಾ ಇರ್ಲಿಲ್ವಾ? ನನಗೆ ಅಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಕೊಟ್ರು. ಹೋಗ್ ಬರೋ ಖರ್ಚು ಮಾಡ್ತೋಯ್ತಾ? ಶಿವಣ್ಣ, ಶಿವಣ್ಣ, ನನ್ನ ಅತಿಥಿಗಳು ಬಂದ್ರು ಅನ್ಸುತ್ತೆ. ಈ ಲೆಕ್ಕಾಚಾರದ ವಿಚಾರ ಆಮೇಲೆ ಮಾತಾಡೋಣ. ಓಕೆ? ಅಮ್ಮ, ಅಪ್ಪ ಅವಾಗ್ಲಿಂದ ವಿಶೇಷವಾದ ಅತಿಥಿ ಬರ್ತಾರೆ ಬರ್ತಾರೆ ಅಂತ ಹೇಳ್ತಾನೆ ಇದಾರೆ. ಯಾರದು? ಅವ್ರು ಯಾರು ಗೊತ್ತಾ? ಯಾರು? ನಿಮ್ಮಪ್ಪ ನಂಗೂ ಹೇಳಿಲ್ಲ. ಓ, ಮಂಜಣ್ಣ, ಬಸಣ್ಣ ಬಂದ್ರಾ? ಹಾ, ಬನ್ನಿ, ಒಳಗೆ ಬನ್ನಿ. ಅಣ್ಣ, ಏನಣ್ಣ ಒಳಗೆ ಕರಿತಿದ್ದೀರಾ? ಒಳಗೆ ಕರಿಬಾರ್ದು, ನೀವು ಒಳ್ಳೆ ಬನ್ನಿ ಬನ್ನಿ. ಸರ್, ಯಾಕೆ ಅಂತ ಹೇಳಿದ್ರೆ ಯಾಕೆ ಏನು ಅಂತ ಕೇಳಂಗಿಲ್ಲ. ಒಳಗೆ ಬಂದ್ರೆ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಬನ್ನಿ. ಮಂಜಪ್ಪ, ಒಳಗಡೆ ಹೋಗೋದೇನು? ನನಗೂ ಯಾಕೋ ಬೇಡ ಅನ್ಸಿದೆ ಕಣೋ. ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮ್ಗೈತಾ? ಯೋಚನೆ ಮಾಡು. ಏನ್ರಪ್ಪ ಅದು ಗುಸುಗುಸು? ಬನ್ನಿ ಒಳಗೆ. ಅಣ್ಣ, ನೀವು ತಂಗ್ಳೋ ಪಂಗ್ಳೋ ಕೊಡೋದಾದ್ರೆ ಕವರಲ್ಲಿ ಹಾಕಿ ಇಲ್ಲೇ ತಂದ್ಕೊಡಿ, ನಾವು ತಗೊಂಡೋಗ್ತೀವಣ್ಣ. ನೋಡ್ರಪ್ಪ, ನಿಮಗೆ ನಾನು ಖಂಡಿತ ತಂಗಳು ಕೊಡಲ್ಲ, ಕವರಲ್ಲಂತೂ ಖಂಡಿತ ಹಾಕ್ಕೊಡಲ್ಲ. ನಿಮಗೆ ಊಟ ಹಾಕ್ಲೇಬೇಕು ಅಂದ್ರೆ ನಾವೇನು ತಿಂತೀವೋ ನಿಮ್ಮನ್ನು ನಮ್ಮ ಜೊತೆನೆ ಕೂರಿಸ್ಕೊಂಡು ಅದನ್ನೇ ಬಡಿಸ್ತೀವಿ. ಸರ್, ಸುಮಾರು ಜನ ಈ ಹಬ್ಬದೂಟ ಎಲ್ಲ ಆದ್ಮೇಲೆ ಉಳಿದಿರೋ ತಂಗ್ಳು ಪಂಗ್ಳನ್ನೆಲ್ಲ ಒಂದು ಕವರ್ಗೆ ಹಾಕಿ ನಮ್ಗೆ ತಂದು ಕೊಡ್ತಾರೆ. ಅದೇ ರೀತಿ ನೀವು ಕೊಡ್ತಾ ಇದ್ದೀರಾ ಅಂತ ತಿಳ್ಕೊಂಡ್ವಿ. ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಅಣ್ಣ. ಅಲ್ಲಪ್ಪ, ಅವ್ರಿಗೇನೋ ಬುದ್ಧಿ ಇಲ್ಲ. ಕವರಲ್ಲಿ ತಂಗ್ಳು ಹಳಸೋಗಿರೋದನ್ನ ಹಾಕ್ಕೊಡ್ತಾರೆ. ಅದನ್ನ ನೀವ್ಯಾಕಪ್ಪ ಇಸ್ಕೊಳ್ತೀರಾ? ಇಸ್ಕೊಂಡ್ಲಿಲ್ಲ ಅಂದ್ರೆ ನೋಡ್ದ ಕಸ್ತವ್ರಿಗೆ ಎಷ್ಟು ಅಹಂಕಾರ ಇದೆ ಅಂತ ನಮ್ಮೇಲೆ ತಪ್ಪು ತಿಳ್ಕೊಂತಾರಣ. ಜೊತೆಗೆ ತಿನ್ನೋ ಅನ್ನೋನ ನಾವು ಕಸದ ರಾಶಿಲಿ ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಣ್ಣ? ನಾವು ಈಸ್ಕೊಳ್ದೆ ಹೋದ್ರೆ ಕಸದ ಬುಟ್ಟಿಲಿ ಅದೇ ಅನ್ನನ ಸುರಿದು ತಂದು ಕೊಡ್ತಾರೆ. ಅದಕ್ಕೆ ತಿನ್ನೋ ಅನ್ನ ಮಣ್ಣಿಗೆ ಬಿದ್ದು ವೇಸ್ಟ್ ಆಗಬಾರ್ದು ಅಂತ ಇಸ್ಕೊಂತೀವಿ ಅಷ್ಟೇ. ಅನ್ನದ ಬೆಲೆ ನಿಮಗೆ ಗೊತ್ತಿರೋಷ್ಟು ನಮ್ಮ ಜನಕ್ಕೆ ಗೊತ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಬನ್ನಿ ಬನ್ನಿ ಬನ್ನಿ. ಹಾ, ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ. ಸಂಕೋಚ ಪಟ್ಕೋಬೇಡಿ, ಕೂತ್ಕೊಳ್ರಪ್ಪ. ನೀವು ಒಳ್ಳೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಹಾ, ಶಿವಕೃಪಾ ಮನೆಯ ಎಲ್ಲ ಸದಸ್ಯರೇ ಬನ್ನಿ ಬನ್ನಿ ಬನ್ನಿ. ರೀ, ವಿಶೇಷವಾದ ಅತಿಥಿಗಳು ಬರ್ತಾರೆ ಅಂದ್ರೆ? ನಾನು ಆವಾಗ್ಲಿಂದ ಹೇಳ್ತಾ ಇದ್ದಿದ್ದು, ನೀವು ಯಾರು ಯಾರು ಅಂತ ಕೇಳ್ತಾ ಇದ್ದಿದ್ದು. ಆ ವಿಶೇಷ ಅತಿಥಿಗಳು ಇವರೇ.
ಅದ್ಯಾಕೆ ಎಲ್ಲರೂ ಬಾಯ್ ಬಿಟ್ಕೊಂಡು ನೋಡ್ತಾ ಇದ್ದೀರಾ? ಆಶ್ಚರ್ಯ ಆಗ್ತಾ ಇದೆಯಾ? ನನಗಾಗ್ತಿಲ್ಲ ಅಪ್ಪ. ನೀನ್ ಯಾವಾಗ ಇವ್ರು ಮತ್ತೆ ಇವ್ರ ಕೆಲ್ಸದ ಬಗ್ಗೆ ಹೇಳ್ಕೊಟ್ಯೋ ಆಗ್ಲೇ ನಂಗೆ ಇವ್ರ ವ್ಯಾಲ್ಯೂಸ್ ಅರ್ಥ ಆಯ್ತು. ವೆರಿ ಗುಡ್. ನಮ್ಮ ಮನಸ್ಸಲ್ಲಿರೋ ಕಸನ ಹೊರಗೆ ಹಾಕೋನ್ನ ನಾವು ಭಗವಂತ ಅಂತ ಕರಿತೀವಿ. ನಮ್ಮ ಮನೆ ಕಸನ, ನಮ್ಮ ಸುತ್ತಮುತ್ತಲಿನ ಕಸನ ಹೊರಗೆ ಹಾಕೋ ಇವ್ರ್ಯಾಕೆ ನಮಗೆ ವಿಶೇಷ ಅತಿಥಿ? ನಾನು ಆಗ್ಲೇ ಹೇಳಿದ್ದೆ, ದೀಪಾವಳಿ ಹಬ್ಬದ ದಿವಸ ಎಲ್ಲರೂ ಸಹಜವಾಗಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ನಾವು ವಿಶೇಷವಾಗಿ ಏನಾದರೂ ಮಾಡೋಣ ಅಂತ. ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ. ಇವರು ಸ್ವಚ್ಛತೆಯ ರಾಯಭಾರಿಗಳು. ಇವರನ್ನ ಗೌರವಪೂರ್ವಕವಾಗಿ ನಾವು ಸತ್ಕಾರ ಮಾಡಿದ್ರೆ ಆ ಲಕ್ಷ್ಮಿ ಖಂಡಿತ ಮೆಚ್ತಾಳೆ ಅಲ್ವಾಗಿರಿ? ನೀವೇನೇ ಮಾಡಿದ್ರು ಅದು ಸರಿಯಾಗೇ ಇರುತ್ತೆ ರೀ. ಥ್ಯಾಂಕ್ ಯು. ಹಾ ಪ್ರಣಿ, ಒಳಗಡೆ ಒಂದು ಕವರು ಸ್ವೀಟ್ ಇಟ್ಟಿದ್ದೀನಿ, ತಗೊಂಬೋಗು. ಶೋಪನ ಓ, ಕಾಂತೆಗ್ ತಕ್ಕ ಬಂತೆ. ಏನ್ರಪ್ಪ, ಇವ್ರನ್ನ ಡೈರೆಕ್ಟ್ ಆಗಿ ಮನೆಗೆ ಕರ್ಕೊಂಡ್ ಬಂದಿದ್ದೀನಿ ಅಂತ ಅದಕ್ಕೂ ಕ್ವೈರಿ ಹಾಕಕ್ ಬಂದ್ರಾ? ಇಲ್ಲ ಶಿವಪ್ಪಣ್ಣ, ನಮ್ಮಿಬ್ರದ್ದು ತಪ್ಪಾಯ್ತು ಅಂತ ಕೇಳಕ್ ಬಂದ್ವಿ. ನೀವು ನಮ್ಗೆ 2 ದಿನ ಟೈಮ್ ಕೊಟ್ಟಿದ್ರಿ. ಮುಂಜಾನೆಯಿಂದ ಸಂಜೆ ತನಕ ಈ ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ನಮ್ಮ ಪರಿಸ್ಥಿತಿ ಏನಾಕೈತೆ ಅಂತ ಆ ಭಗವಂತ ನಮಗೆ ತೋರಿಸ್ಬಿಟ್ಟಾರಿ. ದಯವಿಟ್ಟು ಇವ್ರ ಹತ್ರ ಕ್ಷಮೆ ಕೇಳಕ್ಕೆ ನಮಗೆ ಅವಕಾಶ ಮಾಡಿಕೊಡ್ರಿ. ಅಯ್ಯೋ ಹೋಗ್ಲಿ ಬಿಡಿ ಬಸಣ್ಣ, ಈ ಸಣ್ಣ ವಿಷಯಕ್ಕೆಲ್ಲ ಯಾಕೆ ಕ್ಷಮೆ ಕೇಳ್ತೀರಾ? ಅದು ಹೆಂಗೆ ಬಿಡಕ್ಕಾಗ್ತೈತಪ್ಪ? ಮಾಡಿರೋ ತಪ್ಪು ಸಣ್ಣದೋ ದೊಡ್ಡದೋ ಅದನ್ನು ತಿದ್ಕೋಬೇಕು. ನಾವು ತಿದ್ಕೊಂಡಿವಿ, ನಮ್ಮಿಂದ ತಪ್ಪಾಗೈತಿ, ನಮ್ಮನ್ನು ಕ್ಷಮಿಸಿಬಿಡ್ರಿ. ಇನ್ಯಾವತ್ತೂ ನಾವು ನಿಮ್ಮಂತಲೇ ಅಹಂಕಾರದಿಂದ ನಡ್ಕೊಳಾಗಿಲ್ಲ, ಕ್ಷಮಿಸ್ರಿ. ಸರಿ ಹೋಗ್ಲಿ ಬಿಡಿ ಬಸಣ್ಣ. ಆಹಾ, ದಟ್ಸ್ ಲೈಕ್ ಎ ಗುಡ್ ಮ್ಯಾನ್. ನಿನ್ ತಪ್ಪನ್ನ ತಿದ್ಕೊಂಡು ಕ್ಷಮೆ ಕೇಳಿದಿಲ್ಲ, ಐ ಲೈಕ್ ಇಟ್. ಪ್ರಣಿ ಬೈಲಿ, ಕಂದ ಬಾರ ಇಲ್ಲಿ. ಆ ಗಿಫ್ಟ್ಸ್ನ ನೀವೇ ನಿಮ್ಮ ಕೈಯಾರೆ ಇವರಿಬ್ಬರಿಗೂ ಕೊಡಿ. ಮಂಜಣ್ಣ, ಬಸಣ್ಣ, ನಮ್ಮೆಲ್ಲರ ಕಡೆಯಿಂದ ನಿಮಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಅಣ್ಣ, ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ. ಅಪ್ಪ, ವಿಶೇಷ ಅತಿಥಿಗಳಿಗೆ ಸತ್ಕಾರ ಏನೋ ಆಯ್ತಲ್ವಾ? ಈಗ್ಲಾದ್ರೂ ಪಟಾಕಿ ಹೊಡಿಯಣ್ವಾ? ಹೊಡಿತೀನಿ ಪಟಾಕಿನ. ಒಳಗಡೆ ಇಟ್ಟಿದ್ದೀನಿ, ತಗೊಂಬ ಹೋಗು. ಸರಿ ಅಪ್ಪ. ಬನ್ನಿ ಪಟಾಕಿ ಹೊಡೆಯೋಣ. ಹಾ ಎಲ್ಲ ಅವನ ನಮ್ಮ ಅಂಗಡಿ ಮುಂದೆ ಇದ್ದಿದ್ದು ಕಸ ಎಲ್ಲ ಕ್ಲೀನ್ ಆಗೈತಿ. ಮನೆಗೆ ಬರಕ್ ಮುಂಚೆ ಬೇಕ್ರಿ ಮುಂದೆ ಕಸ ಹಾಗೆ ಬಿದ್ದಿರೋದು ನೋಡಿದ್ವಿ, ನಮ್ಗೆ ಬೇಜಾರಾಯ್ತು. ಅದಕ್ಕೆ ನಮ್ಮೂರ್ ಬರಕ್ ಹೇಳಿ ಕಸನ ನಾವೇ ಕ್ಲೀನ್ ಮಾಡಿಸ್ತೀವಿ ಅಣ್ಣ. ನೋಡಿದ್ಯಾ ಬಸ್ಯ, ನೀವು ಅಷ್ಟೆಲ್ಲ ಅವಮಾನ ಮಾಡಿದ್ರಿ, ಆದ್ರೆ ಅವ್ರು ಅದು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಅವ್ರ ಕೆಲಸನ ಎಷ್ಟು ಹಾನೆಸ್ಟ್ ಆಗಿ ಮಾಡಿದ್ದಾರೆ. ಸರಿ ಅಣ್ಣ, ನಾವು ಹೋಗಿ ಬರ್ತೀವಮ್ಮ. ಸ್ಕಂದ, ಬೇಗ ಪಟಾಕಿ ತಗೊಂಡ್ ಬಾರೋ. ಬಂದೆ ಬನ್ನಿ ಪಟಾಕಿ ಹೊಡಿಯೋಣ. ಹುಷಾರು.